ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದು ಮನೆಗೆ ಬೇಕಾಗಿರೋ ಐಟಮ್ಸು ಮತ್ತು ಒಂದು ಸೀರೆ ಬೇರೆ ಬೇಕಿತ್ತು, ಅದನ್ನೆಲ್ಲ ಶಾಪಿಂಗ್ ಮಾಡುವಂಥ ಒಂದು ವ್ಲಾಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ಸ್ಯಾಟರ್ಡೆ. ಸೊ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಫ್ರೀಯಾಗೇ ಇದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾನು MG ರೋಡಿಗೆ ಬಂದಿದ್ದೀನಿ. ಸೊ ನಾಳೆ ನಮ್ಮ ಅತ್ತೆದು ಪುಣ್ಯತಿಥಿ ಆಗಿರೋದ್ರಿಂದ ಒಂದು ಸ್ಯಾರಿ ಬೇಕಿತ್ತು. ಸೊ ಫಸ್ಟ್ ಸ್ಟಾರ್ಟಿಂಗು ಸಿಂಪಲ್ಲಾಗೆ ತೊಗೊಳ್ಳೋಣ ಅಂತ ಸ್ಯಾರಿನ ನೋಡಿದೆ. ಒಂದು 1000-2000 ರೇಂಜಲ್ಲಿ. ಸಮವ್ ನನಗೆ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ 1000-1500 ರೇಂಜ್ದು. ಸೊ ಸೆಮಿ ಮೈಸೂರು ಸಿಲ್ಕ್ಸಲ್ಲೂ ನೋಡಿದೆ, ಬಟ್ ಅದೆಲ್ಲ ಸ್ವಲ್ಪ ಕಲೆಕ್ಷನ್ ಕಡಿಮೆ ಇತ್ತು. ಸೊ ಫೈನಲಿ ನಾನು ಒಂದು 5,000-6,000 ಇಲ್ಲಾಂದರೆ ಒಂದು ಮ್ಯಾಕ್ಸಿಮಮ್ ಒಂದು 8,000 ಒಳಗಡೆ ರೇಷ್ಮೆ ಸೀರೆನೇ ತೊಗೊಂಬಿಡೋಣ. ಹೆಂಗೂ ಲೈಕ್ ನಾನು ಉಡೋದು ರೇರೆ, ಬಟ್ ಇನ್ನು ಉಟ್ರೆ ಯಾವುದನ್ನ ಮದುವೆಗೆ ಉಟ್ಕೊಂಡು ಹೋಗುವಂಥದ್ದಾದರೂ ಇರಬೇಕು ಅಂತ ಆ ಒಂದು ರೇಂಜಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೆಲ್ಲ ನೋಡಿ 5,000-6,000 ರೇಂಜು. ಒಂದೊಂದು ತುಂಬ ಇಷ್ಟ ಆಗೋಯಿತು. ಇದು ಒಂಥರ ಪಿಸ್ತಾ ಗ್ರೀನ್ ವಿತ್ ಬ್ರಿಕ್ ಕಲರ್ ಇತ್ತು, ಬಟ್ ಔಟ್ ಆಫ್ ಬಡ್ಜೆಟ್ ಇತ್ತು, ಸೊ ತೊಗೊಳಕ್ಕಾಗಿಲ್ಲ. ಇದು 12,500 ಏನೋ ಹೇಳಿದ್ರು, ಬಟ್ ನನ್ನ ಬಡ್ಜೆಟ್ಟು ಜಸ್ಟ್ ಒಂದು 5,000-6,000 ಇಟ್ಟು. 12,000 ಎಲ್ಲ ತುಂಬ ಇವಾಗ ಸದ್ಯಕ್ಕೆ ಬೇಡ ಅಂದ್ಕೊಂಡು ಯಾವುದನ್ನ ಹಬ್ಬಕ್ಕೆ ತೊಗೊಳ್ಳೋಣ ಅಂತ ಇವಾಗ ಈ ರೇಂಜಲ್ಲೇ ನೋಡ್ತಾ ಇದ್ದೀನಿ. ನೋಡಿ, ಇದೆರಡು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ ಪರ್ಪಲ್ ವಿತ್ ಕ್ರೀಮು ತುಂಬಾ ಡಿಫ್ರೆಂಟ್ ಅನಿಸ್ತು ಇದು ಕಾಂಬಿನೇಷನ್ನು. ಸೊ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ತೊಗೊಂಡೆ ಅಂತಲೇ ಹೇಳ್ಬೋದು. ಈ ಗ್ರೀನ್ ಸಹ ಇಷ್ಟ ಆಯಿತು, ಬಟ್ ಸೇಮ್ ಕಲರ್ ನನ್ನ ಹತ್ರ ಐತೆ ವಿತ್ ಬ್ಲೂ ಬಾರ್ಡರು, ಸೊ ಬೇಡ ಅಂತ. ನೆಕ್ಸ್ಟು ನಾನು ಸ್ವಲ್ಪ ಮನೆಗೆ ಸ್ವಲ್ಪ ಮ್ಯಾಟ್ಸ್ ಇಂಥದ್ದೆಲ್ಲ ಬೇಕಿತ್ತು, ಮತ್ತು ನನಗೆ ಸ್ವಲ್ಪ ಹೇರ್ ಆಕ್ಸೆಸರೀಸು ಅಂದರೆ ಕ್ಲಿಪ್ಸು ಇದೆಲ್ಲ ಬೇಕಿತ್ತು. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಲ್ಲೇ MG ರೋಡಲ್ಲೇ ಇನ್ನೊಂದು ಶಾಪ್ ಇದೆ, ಅಲ್ಲಿ ಬಂದು ಎಲ್ಲ ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ವೀಟ್ ಸ್ಟಾಲ್ ಫೇಮಸ್, ಆಲ್ರೆಡಿ ನಾನು ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ, ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಅಂತ. ಅಲ್ಲಿ ಬಂದು ನನ್ನ ಮಗನಿಗೆ ಇಷ್ಟವಾಗಿರೋಂಥ ಜಿಲೇಬಿನ ಪಾರ್ಸೆಲ್ ತೊಗೊಂಡು ಇನ್ನೇನು ಮನೆಗೆ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ನಾಳೆ ಪೂಜೆ ಇರೋದ್ರಿಂದ ಸೊ ಇವತ್ತು ಸ್ವಲ್ಪ ನಾನು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿತ್ತು. ಯಾಕಂದರೆ ಬೆಳಗ್ಗೆನೇ ಪೂಜೆ ಮಾಡಿ ಮತ್ತೆ ನಮ್ಮ ಅತ್ತೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು, ಅದು ಬೇರೆ ಆಂಧ್ರಲ್ಲಿದೆ. ಸೊ ಅದಕ್ಕೆ ರಿಲೇಟೆಡ್ ಏನೇನು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಎಲ್ಲ ಬಂದು ಮಾಡ್ಕೊಳ್ಳೋಣ ಅಂತ. ಲೈಕ್ ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು, ಒಂದು 6:30-7 ನಾವು ರಿಟರ್ನ್ ಆಗೋ ಅಷ್ಟರಲ್ಲಿ. ಸೊ ನೋಡಿ, ನಾನು ತೊಗೊಂಬಂದಂಥ ಸ್ಯಾರಿ ಇದೆ. ಸೊ ತುಂಬಾ ನನಗಂತೂ ಈ ಕಾಂಬಿನೇಷನ್ ಒಂಥರ ರೇರ್ ಕಾಂಬಿನೇಷನ್ ಅನಿಸ್ತು. ಸೊ ಯಾವಾಗೂ ರೆಗ್ಯುಲರಾಗಿ ಕಾಂಬಿನೇಷನ್ಸು ಯಾಕೆ ತಗೊಳ್ಳೋದು ಅಂತ ಸ್ವಲ್ಪ ಡಿಫ್ರೆಂಟಾಗಿ ಈ ಸಲ ತೊಗೊಂಡಿದ್ದೀನಿ. ಮತ್ತು ವಿತಿನ್ ಮೈ ಬಡ್ಜೆಟೇ ಬಂತು ಅಂತ ಹೇಳ್ಬೋದು. 6,000 ಆಯಿತು, ಒಂದು 50 ರುಪೀಸು ಏನೋ ಕಡಿಮೆ, ಬಟ್ 6,000 ಆಯ್ತಿದ್ದು. ಮತ್ತು ಈ ಒಂದು ಸಿಲ್ವರ್ ಬಾರ್ಡ್ರ್ ಬಂದಿರೋದಕ್ಕೆ ಅದೊಂಥರ ಹೈಲೈಟಾಗಿ ಕಾಣ್ತದೆ. ಮತ್ತು ಸ್ಯಾರಿ ಫುಲ್ಲು ಸಿಲ್ವರ್ ಲೈನ್ಸ್ ಮತ್ತು ಲೀವ್ಸ್ ಡಿಸೈನ್ ಬಂದಿದೆ, ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಯಾವ ರೀತಿ ಅನಿಸ್ತು ಈ ಸ್ಯಾರಿ ಕಾಂಬಿನೇಷನು, ಇಷ್ಟ ಆಯಿತಾ? ಮತ್ತು ನಾನು ಆಲ್ರೆಡಿ ಪ್ರೀವಿಯಸ್ ತೋರಿಸಿದ್ನಲ್ಲ ಸ್ಯಾರೀಸು, ಅದರಲ್ಲಿ ಯಾವುದಾದ್ರೂ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಯೂಶ್ವಲಿ ನಾವು ಪೂಜೆಗೆ ಅತ್ತೆ ಮಾವ ಇಬ್ಬರದು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ, ನಮ್ಮ ಅತ್ತೆದು ತಿಥಿ ಆದ್ರೂ. ಸೊ ಅದಕ್ಕೆ ಇಬ್ಬರಿಗೂ ಅಂದರೆ ಹೊಸ ಬಟ್ಟೆನ ಮುಂದೆ ಇಟ್ಟು ಅವ್ರು ಹಾಕುವಂಥ ಒಡವೆ ಎಲ್ಲ ಇಟ್ಟು ಪೂಜೆ ಮಾಡೋದು, ಅದು ಪದ್ಧತಿ ನಮ್ಮ ಹಸ್ಬೆಂಡ್ ಮನೆ ಕಡೆ ಬಂದಿರೋದು. ಸೊ ಪ್ರತಿ ಸಲ ನಾವು ಏನು ಬಟ್ಟೆ ತಂದಿರ್ತೀವಲ್ವ, ಇದು ಕ್ಲಾತ್ಸ್ ಎಲ್ಲ, ಅದನ್ನೆಲ್ಲ ದಾನ ಥರ ಕೊಟ್ಬಿಡ್ತೀವಿ. ಬಟ್ ಈ ವರ್ಷ ನಾನೇ ಉಟ್ಕೊಳ್ಳೋಣ ಅಂತ, ಯಾಕಂದರೆ ರೀಸೆಂಟಾಗಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಬಂದಾಗ ಹೇಳಿದ್ರು, ನಮ್ಮ ಕಡೆ ಎಲ್ಲ ಅಟ್ಲೀಸ್ಟ್ ಅದನ್ನು 1 ವರ್ಷ ಆದರೂ ಅವ್ರ ಆಶೀರ್ವಾದ ಥರ ನಾವೇ ಉಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಆಯಿತು ಅಂತ ಈ ವರ್ಷ ಅವ್ರು ಹೇಳ್ದಂಗೆ ಆಯಿತು, ನಾನೇ ಅದನ್ನು ಉಟ್ಕೊಳ್ಳೋಣ ಅಂತ ಆ ಸ್ಯಾರಿನ ತೊಗೊಂಡೆ. ಸೊ ನೆಕ್ಸ್ಟ್ ಒಂದು ಫ್ಯೂ ಕ್ಲಿಪ್ಸ್ ಎಲ್ಲ ತೊಗೊಂಡೆ. ಇದೆಲ್ಲ 10 ರುಪೀಸ್ ದೊಡ್ಡದು, ಚಿಕ್ಕದೆಲ್ಲ 5 ರುಪೀಸು. ಸೊ ಟೋಟಲ್ 45 ರುಪೀಸಿಗೆ ನೋಡಿ ಇಷ್ಟು ಕ್ಲಿಪ್ಸ್ ಬಂತು. ಬಟ್ ಇಷ್ಟು ತೊಗೊಂಡ್ರೂ ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಒಂದು ಕ್ಲಿಪ್ ಇಲ್ಲ ಅನಿಸುತ್ತೆ. ಅದೊಂದು ಸಂಹೌ ಬೇಗ ಕೈಗೆ ಸಿಗದಿರೇ ಇರೋವಂತಹ ವಸ್ತು ಇದು. ಎಷ್ಟು ತೊಗೊಳ್ತಾ ಇರ್ತೀನಿ, ಬಟ್ ಮಿಸ್ ಆಗ್ತಾನೆ ಇರುತ್ತೆ. ನೆಕ್ಸ್ಟು ಈ ಥರ ಮ್ಯಾಟ್ಸ್ ಎಲ್ಲ ಸ್ವಲ್ಪ ಬೇಕಿತ್ತು, ಹಾಳಾಗಿತ್ತು ಎಕ್ಸಿಸ್ಟಿಂಗ್ ಇರೋದು. ಅದಕ್ಕೆ ಈ ಥರ ಒಂದು ದೊಡ್ಡ ಮ್ಯಾಟು ಮತ್ತು ಸ್ಮಾಲ್ ಸೈಜು 1-2 ಮ್ಯಾಟ್ ತೊಗೊಂಡೆ. ಇದು ನಮ್ಮ ಮನೆ ವುಡ್ ವರ್ಕ್ಗೆ ಮ್ಯಾಚ್ ಆಗುತ್ತೆ ಅಂತ ಈ ಕಲರ್ ತೊಗೊಂಡಿದ್ದೀನಿ. ಸೊ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕೆ 250 ರುಪೀಸ್ ಹೇಳಿದ್ರು, ಮತ್ತು ಚಿಕ್ಕ ಮ್ಯಾಟ್ಸ್ಗೆ 200 ರುಪೀಸ್ ಈಚ್ ಹೇಳಿದ್ರು. ನಾನು ಈ 3 ಮ್ಯಾಟ್ಸ್ಗೂ ಸೇರಿ 500 ರುಪೀಸ್ ಪೇ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ. ಆಲ್ರೆಡಿ ರೆಡ್ ಕಲರ್ ತೊಗೊಂಡಿದ್ದೆ ಲಾಸ್ಟ್ ಟೈಮು, ಬಟ್ ಈ ಸಲ ಈ ಕಲರ್ ತೊಗೊಂಡಿದ್ದೀನಿ. ಸೊ ತುಂಬಾ ನನಗೇನು ವಿಡಿಯೋಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಬಟ್ ಇರೋಷ್ಟರಲ್ಲಿ ನಾನು ಈ ಒಂದು ಕಂಟೆಂಟ್ನ ಶೇರ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಡುಗೆ ಎಲ್ಲ ಫುಲ್ಲೆಲ್ಲ ಮಾಡಿ ಏನು ಎಡೆ ಅಂತ ಹಾಕ್ತೀವಲ್ಲ
ಅದೆಲ್ಲ ಹಾಕಿ ಬೆಳಗ್ಗೆನೇ ಪೂಜೆ ಮಾಡಿಬಿಟ್ವಿ. ಸೊ ಇವಾಗ ಅಲ್ಲೂ ಹೋಗಿ ಸಮಾಧಿ ಮುಂದೆನೂ ಎಡೆ ಹಾಕಬೇಕು. ಸೊ ಅದಕ್ಕೆ ಎಲ್ಲ ಪಾರ್ಸಲ್ ಎಲ್ಲ ತೊಗೊಂಡು ನಾವು ಅಲ್ಲೇ ಹೋಗಿ ಊಟ ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಯೂಶ್ವಲಿ ಈ ಥರ ಪೂಜೆ ಮಾಡಿದಾಗ ಅಲ್ಲೋಗಿ ಸಮಾಧಿ ಹತ್ರ ಪೂಜೆ ಮಾಡಿ ಎಡೆ ಹಾಕೋವರೆಗೂ ನಾವು ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಲ್ಲ. ಒಂದೊತ್ತಲ್ಲಿ ಹೋಗಿ ಪೂಜೆ ಮಾಡ್ತೀವಿ ನಾನು ನನ್ನ ಹಸ್ಬೆಂಡು. ಬಟ್ ಮಕ್ಕಳಿಗೆ ಎಲ್ಲ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಿಸಿ ಕರ್ಕೊಂಡೋದೆ. ಸೊ ಮನೆ ಬಿಡೋಷ್ಟರಲ್ಲೇ ನಾವು 11 o'clock ಆಗೋಯ್ತು ಅಂತ ಹೇಳ್ಬೋದು. ತುಂಬ ಲೇಟ್ ಆಗೋಯಿತು. ಬಟ್ ಅಲ್ಲಿ ಮನೇಲೆಲ್ಲ ಎಲ್ಲ ಪೂಜೆ ಮಾಡಿದ್ಮೇಲೆ ಅದು ಮುಗಿಯುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ರೀಸನಿಂದ ಅಲ್ಲಿ ಹೋಗೋಷ್ಟರಲ್ಲೇ ನಾವು 1 o'clock ಆಗೋಯಿತು ಅಂತಲೇ ಹೇಳ್ಬೋದು ಮಧ್ಯಾಹ್ನ. ಆ್ಯಕ್ಚುಲಿ ಅಟ್ಲೀಸ್ಟ್ ಒಂದು 12:30 12 ಹಂಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಸಲ ಸ್ವಲ್ಪ ಲೇಟ್ ಆಗೋಯಿತು. ಮನೇಲಿ ಮಾತ್ರ ಅರ್ಲಿ ಮಾರ್ನಿಂಗೆ ಪೂಜೆ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇದು ಬಂದು ನಮ್ಮ ಅತ್ತೆಯವರ ತವ್ರ ಮನೆ. ಅವರು ಹೊಲಗಳಲ್ಲೇ ನಮ್ಮ ಅತ್ತೆನ ಸಮಾಧಿ ಮಾಡಿರೋದು. ಸೊ ನೋಡ್ತಾ ಇರ್ಬೋದು. ಬಟ್ ತುಂಬಾ ದೂರ ಆಗುತ್ತೆ ನಮಗೆ. ವರ್ಷಕ್ಕೆ ಒಂದೇ ಸಲ ನಾವು ಬರೋದು ಅವ್ರ ತಿಥಿ ದಿನ ಅಷ್ಟೇ. ಬಟ್ ನಾವು ಬರೋಷ್ಟರಲ್ಲಿ ಒಂದು ಪ್ರಾಬ್ಲಮ್ ಏನಾಗಿತ್ತಂದರೆ, ನಾವು ತುಂಬ ವರ್ಷಕ್ಕೆ ಒಂದೇ ಸಲ ಬರೋದಲ್ಲ, ಅಲ್ಲಿ ಗಿಡಗಳೆಲ್ಲ ಫುಲ್ಲು ಬೆಳ್ಕೊಂಬಿಟ್ಟಿತ್ತು ಆ ಸಮಾಧಿ ಹತ್ರ. ಸೊ ನಮ್ಮ ಹಸ್ಬೆಂಡು ಯಾರನ್ನೋ ಕರ್ಕೊಂಬಂದು ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇವಾಗ. ಸೊ ಅವರೆಲ್ಲ ಕ್ಲೀನ್ ಮಾಡಿಸೋ ಅಷ್ಟರಲ್ಲಿ ನಾವು ಇಲ್ಲೇ ಪಕ್ಕದಲ್ಲಿ ಹೊಲಗಳಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಸೊ ಇಲ್ಲಿ ಅಷ್ಟೊಂದು ನಮ್ಮ ಕಡೆ ಕರ್ನಾಟಕ ಹತ್ರ ತುಂಬ ಗ್ರೀನರಿ ಥರ ಎಲ್ಲ ಇರಲ್ಲ ಹಳ್ಳಿಗಳು. ಹಸುಗಳಿಗೆ ಅಷ್ಟೇ ಜಾಸ್ತಿ ಇಲ್ಲಿ ಪ್ರಿಯಾರಿಟಿ ಕೊಡ್ತಾರೆ. ಮತ್ತು ಹಸುಗಳಿಗೆ ಏನು ಮೇವು ಬೇಕಲ್ವ ಅದನ್ನು ಮಾತ್ರ ಬೆಳೆಸ್ಕೊಂಡಿದ್ದಾರೆ ನೋಡಿ. ನನ್ನ ಮಕ್ಕಳಿಗಂತೂ ಹಳ್ಳಿ ಅನ್ನೋಷ್ಟರಲ್ಲಿ ಫಸ್ಟ್ ರೆಡಿ ಆಗಿಬಿಡ್ತಾರೆ. ಯಾಕಂದರೆ ಇಲ್ಲಿ ಅವ್ರಿಗೆ ಈ ಹಸುಗಳು ಇಂಥದ್ದೆಲ್ಲ ಜಾಸ್ತಿ ಕಾಣುತ್ತಲ್ವ, ಅದು ಅವ್ರಿಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿಸಿದ್ದಾಯಿತು. ಅಂದರೆ ಆ ಗಿಡಗಳನ್ನೆಲ್ಲ ಓಡಿಸಿ ಇವಾಗ ಇನ್ನು ಪೂಜೆ ಮಾಡೋಣ ಅಂತ. ಅಂದರೆ ಇಲ್ಲಿ ಹಳ್ಳಿಯಲ್ಲಿ ಇರೋರೆಲ್ಲ ನಮ್ಮ ಹಸ್ಬೆಂಡ್ಗೆ ಚೆನ್ನಾಗಿ ಪರಿಚಯ. ನಮ್ಮ ಹಸ್ಬೆಂಡ್ ಚಿಕ್ಕ ವಯಸ್ಸಿಂದ ಇಲ್ಲೆಲ್ಲ ಬಂದು ಹೋಗಿ ಅವರೆಲ್ಲ ಪರಿಚಯ ಇರ್ತಾರಲ್ಲ, ಪಾಪ ಅವರು ಬಂದು ಹೆಲ್ಪ್ ಮಾಡಿದ್ರು ಕ್ಲೀನಿಂಗಿಗೆ. ಸೊ ಮಕ್ಕಳಂತೂ ಫುಲ್ ನಮ್ಗೆ ಹಸುವು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಸೊ ಬೇರೆ ಟೈಮ್ ಅಂತೂ ಊಟ ತಿನ್ನಿ ಅಂದರೆ ತಿನ್ನಲ್ಲ ಮನೆಗಳಲ್ಲಿರುವಾಗ. ಬಟ್ ಅದೇ ಈ ಥರ ಹೊಲಗಳು ಇಂಥ ಕಡೆ ಎಲ್ಲ ಬಂದಾಗ ಅದು ಹೆಂಗೆ ಇವ್ರಿಗೆ ಹೊಟ್ಟೆ ಹಸುವಾಗುತ್ತೋ ಇಲ್ಲ ಇಲ್ಲಿ ಬೇಗ ಅದೊಂಥರ ಎಕ್ಸೈಟ್ಮೆಂಟಲ್ಲಿ ಕೇಳ್ತಾರೋ ಗೊತ್ತಿಲ್ಲ, ತಡ್ಕೊಳ್ತಾನೆ ಇಲ್ಲ ನಮ್ಗೆ ಹಾಕ್ಕೊಟ್ಬಿಡು ಅಂತ. ಇವಾಗ ಆಯಿತು ಮಕ್ಕಳಿಗೆಲ್ಲ ಊಟ ಎಲ್ಲ ಬಡಿಸ್ಬಿಡೋಣ ಅಂತ ಬಡಿಸ್ತಾ ಇದ್ದೀನಿ. ನಮ್ಮ ಹಸ್ಬೆಂಡು ನಮ್ದು ಇದೆಲ್ಲ ಲೇಟ್ ಆಗುತ್ತೆ, ನೀನು ಮಕ್ಕಳಿಗೆ ಬಡಿಸ್ಕೊಟ್ಬಿಡು ಆಮೇಲೆ ಇಲ್ಲಿ ಇದಾಕೋಣ ಅಂತ. ಇವಾಗ ನೋಡಿ ಏನೇನು ತಂದಿದ್ದೀನಿ ಎಡೆ ಹಾಕೋಕ್ಕೆ ಅಂತ. ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ ಸಹ ಮಾಡ್ಕೊಂಬಂದೆ. ಇಷ್ಟು ವರ್ಷ ಮಾಡಿರೋದ್ರಲ್ಲಿ ಯೂಶ್ವಲಿ ನಾನು ವೆಜ್ ಮಾಡ್ಕೊಂಡು ಬರ್ತಾಯಿದ್ದು. ನಾನ್ ವೆಜ್ ಏನಾದರೂ ಒಂದು ಔಟ್ಸೈಡೆ ಪಾರ್ಸೆಲ್ ತೊಗೊಂಬಂದು ಎಡೆಯಲ್ಲಿ ಹಾಕ್ತಾಯಿದ್ದೆ. ಬಟ್ ಇವು ಹೆಂಗೂ ಭಾನುವಾರ ಬಂದಿದೆ ಅಂತ ವೆಜ್ಜು ನಾನ್ ವೆಜ್ ಎರಡೂ ಮಾಡ್ಕೊಂಬಂದಿದ್ದೀನಿ. ಸೊ ಚಿಕನ್ ಕರಿ, ಮೊಟ್ಟೆ ಕಬಾಬು, ರೈಸು, ಚಿತ್ರಾನ್ನ, ಸ್ವಲ್ಪ ರಸಮ್ ಇಷ್ಟು ತಂದೆ. ಮತ್ತು ಸ್ವಲ್ಪ ಸಂಡಿಗೆ ಹಪ್ಪಳ ಎಲ್ಲ ಹಾಕ್ಕೊಂಬಂದಿದ್ದೆ. ಸೊ ಇದು ಮಾಡಿದ್ದೆಲ್ಲ ಕಂಟೆಂಟ್ಸು ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಪೂಜೆ ಮಾಡಬೇಕಲ್ವ. ಸೊ ವಿಡಿಯೋ ಎಲ್ಲ ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂದ್ಬಿಟ್ಟು ನಾನು ಅದೆಲ್ಲ ವಿಡಿಯೋ ತೆಗ್ದಿಲ್ಲ. ಬಟ್ ಇವಾಗ ಏನೇನು ಮಾಡ್ಕೊಂಬಂದಿದ್ದೀನಿ ಅಂತ ಅಷ್ಟೇ ತೋರ್ಸೋಕ್ಕಾಗ್ತಾಯಿದೆ. ಸೊ ಚಿಕನ್ ಕರಿ ಮತ್ತು ಈ ಚಿಕನ್ ಕಬಾಬು ಇದೆಲ್ಲ ನಮ್ಮ ಅತ್ತೆಗೆ ಇಷ್ಟವಾಗಿರುವಂಥ ಒಂದು ಐಟಮ್ಸು. ಮುದ್ದೆನೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಬಟ್ ನಮ್ಮ ಹಸ್ಬೆಂಡು ಇವಾಗ ಏನು ಮುದ್ದೆ ಎಲ್ಲ ಏನು ಬೇಡ, ರೈಸು ರಸಮು ಇಷ್ಟದೇ ಮಾಡ್ಕೊ, ಟೈಮ್ ಆಗೋಗಿದೆ ಆಲ್ರೆಡಿ ಅಂದರು. ಸೊ ಆಯಿತು ಅಂತ ಅವ್ರಿಗೆ ಇಷ್ಟ ಇರೋವಂಥ ಎಲ್ಲ ಐಟಮ್ಸು ಮಾಡ್ಕೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ನಾವು ಪೂಜೆ ಮುಗಿಸ್ಕೊಂಬಿಟ್ವಿ ಫಸ್ಟು. ಯಾಕಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆಯಲ್ಲ. ಸೊ ಬೇಗ ಎಲ್ಲ ಪೂಜೆ ಮಾಡ್ಕೊಂಡು ಮತ್ತೆ ನಮ್ಮ ಹಸ್ಬೆಂಡ್ಗೂ ಹೊಟ್ಟೆ ಹಸಿತಾ ಇದೆ. ಯಾಕಂದರೆ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟು ಮಾಡಿಲ್ಲ, ಒಂದೇ ಸಲ ಲಂಚ್ ಮಾಡ್ದಂಗೆ ಆಯಿತು. ಸೊ ಈ ಹೊಲದಲ್ಲಿ ಕೂತ್ಕೊಂಡು ತಿನ್ನೋ ಅಷ್ಟರಲ್ಲಿ ಒಂಥರ ತೃಪ್ತಿ ಆಯಿತು ಅಂತಲೇ ಹೇಳ್ಬೋದು. ಇದೊಂದು ಒಳ್ಳೆ ಗುಡ್ ವೈಬ್ಸ್ ಇರುತ್ತೆ ಹಸಿರು ಮಧ್ಯದಲ್ಲಿ. ಅದೊಂದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೋಟದಲ್ಲಿ ತಿನ್ನುವಂಥದ್ದು, ಇಲ್ಲಾಂದರೆ ಹೊಲಗಳ ಹತ್ರ ಹೋಗಿ ತಿನ್ನುವಂಥದ್ದು. ಸೊ ಇಲ್ಲಿರೋ ಅಂಥ ಜನಗಳಿಗೆ ಅದೇನೋ ಒಂದು ದೊಡ್ಡ ವಿಷಯ ಅಲ್ಲ ಆಗಿರ್ಬೋದು. ಬಟ್ ನಮಗೆ ಯಾವಾಗೂ ಮನೇಲಿ 4 ಗೋಡೆ ಮಧ್ಯ ಇರೋರಿಗೆ ಈ ಥರ ಹೊಲಗಳಲ್ಲಿ ಹೋಗಿ ಆ ಒಂದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ಕೊಂಡು ಊಟ ತಿನ್ನೋದ್ರಲ್ಲೇ ಒಂಥರ ಸಖತ್ ಖುಷಿ ಅನಿಸುತ್ತೆ. ಸೊ ನೆಕ್ಸ್ಟು ಅಲ್ಲೇ ಹಸುಗಳನ್ನ ಎಲ್ಲ ಮೇಯಿಸ್ತಾಯಿದ್ರು. ಅಂದರೆ ಈ ಊರಲ್ಲಿ ತುಂಬ ಹಸುಗಳಿದೆ. ನಾನು ನೋಡ್ದಂಗೆ ಪ್ರತಿ ಮನೆಗೂ 3 ರಿಂದ 4 ಹಸು ಮಿನಿಮಮ್ ಸಾಕ್ತಾರೆ. ಸೊ ಅವ್ರಿಗೆ ಆದಾಯ ಈ ಹಸುವಿಂದನೇ ಬರುತ್ತಂತೆ, ಹಾಲೆಲ್ಲ ಇದರಿಂದ. ಸೊ ಅದೇ ಹೇಳ್ತಾಯಿದ್ರು ಆಲ್ಮೋಸ್ಟ್ 2 lakhs ಹಂಗೆ ಸಂಪಾದನೆ ಮಾಡ್ತಾರಂತೆ ಒಂದು ಮನೆಯವರು ಹಸುನ ಮೇಂಟೈನ್ ಮಾಡೋದ್ರಿಂದ. ಸೊ ನನ್ನ ಮಕ್ಕಳಿಗಂತೂ ಹಳ್ಳಿಗೆ ಬಂದರೆ ಫಸ್ಟು ಅಟ್ರ್ಯಾಕ್ಟ್ ಮಾಡೋದು ಈ ಹಸುಗಳೇ. ಸೊ ಫಸ್ಟ್ ಸ್ಟಾರ್ಟಿಂಗ್ ಭಯ ಬೀಳ್ತಾಯಿದ್ರು, ಆಮೇಲೆ ಆರಾಮಾಗಿ ಹೋಗಿ ಹಸುಗಳ ಜೊತೆ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು
ಮಕ್ಕಳಿಗಂತೂ ಇಲ್ಲಿಂದ ಬರೋಕ್ಕೆ ಮನಸ್ಸೇ ಇಲ್ಲ, ಇಲ್ಲೇ ಸ್ವಲ್ಪ ಇರೋಣ ಅಂತ ಆಲ್ಮೋಸ್ಟ್ ಈವ್ನಿಂಗ್ವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂದರು. ಬಟ್ ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ಮತ್ತೆ ಮನೆಗೆ ಹೋಗ್ಬೇಕು. ಮತ್ತು ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಈವ್ನಿಂಗ್ ಸ್ವಲ್ಪ ಕೆಲಸ ಇರೋದ್ರಿಂದ ಒಂದು 3 hours ಹಂಗೆ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಬಟ್ ಮಕ್ಳಿಗಂತೂ ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ, ಇನ್ನೂ ಸ್ವಲ್ಪ ತಿರಬೇಕಾಗಿತ್ತು ಅಲ್ಲಿ ತೋಟದಲ್ಲಿ ಅಂತಾಯಿದ್ರು. ಸೊ ಅವ್ರು ಆಟ ಮಾಡಿದ್ದಕ್ಕೆ ನಮ್ಮ ಹಸ್ಬೆಂಡ್ ಇನ್ನೊಂದು ಡ್ರಾಪ್ ತೊಗೊಂಡ್ರು. ಸೊ ಇದು ಆನ್ ದ ವೇ ಬರಬೇಕಾದ್ರೆ ಒಂದು ತೋಟ ಕಾಣಿಸ್ತು, ಚೆಂಡ್ಮಲ್ಗೆ ಹೂವದು. ಅದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿತ್ತು. ಮತ್ತು ಮಕ್ಕಳು ಲೈಕ್ ಈ ಥರ ಗಿಡಗಳು, ಈ ಫ್ಲವರ್ಸ್ದು ತೋಟಗಳು ಇಂಥದ್ದೆಲ್ಲ ನೋಡೋಕ್ಕೆ ತುಂಬ ಆಸೆ ಬೀಳ್ತಾರೆ. ಯಾರ ತೋಟ ಅಂತ ಗೊತ್ತಿಲ್ಲ, ಬಟ್ ನಾವಂತೂ ಒಂದು ಸ್ಟಾಪ್ ತೊಗೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಸೊ ಚೆಂಡ್ಮಲ್ಗೆಗಳೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ, ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ತೋಟ ಅಂತೂ. ಸೊ ಹೆಂಗೂ ಕಲ್ಲಂಗಡಿ ಹಣ್ಣು ಬರಬೇಕಾದ್ರೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ವಿ, ಅದನ್ನ ಇಲ್ಲೇ ತಿನ್ನೋಣ ಒಂದಾದ್ರು ಅಂದ್ಬಿಟ್ಟು ಇಲ್ಲೇ ನಮ್ಮ ಹಸ್ಬೆಂಡ್ ಕಟ್ ಮಾಡಿ ಎಲ್ಲ ನಮಗೆ ಕೊಡ್ತಾ ಇದ್ದಾರೆ. ಸೊ ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಹುಣಸೆಕಾಯಿ ಮರಗಳು ಬೇರೆ ಇತ್ತು. ಸೊ ಅದರಲ್ಲಂತೂ ಈ ದೋರೆ ಹುಣಸೆಕಾಯಿ ಅಂತ ಹೇಳ್ತಾರಲ್ಲ ಆ ಥರದ್ದೆಲ್ಲ ಇತ್ತು. ಮತ್ತು ನೆಲದ ಮೇಲೆ ಫುಲ್ಲು ಹುಣಸೆಕಾಯಿಗಳು ಬಿದ್ದಿತ್ತು, ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ದೋರೆ ಹಣ್ಣುಗಳು. ಸೊ ನನಗಂತೂ ಇದು ಫೇವ್ರೇಟು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹುಣಸೆಕಾಯಿ ದೋರೆ ಹಣ್ಣು ಇಷ್ಟನೋ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನಂತೂ ಎಲ್ಲೋದ್ರೂ ಹುಣಸೆಕಾಯಿಗೆ ಫಸ್ಟು ಅಟ್ರ್ಯಾಕ್ಟ್ ಆಗ್ತೀನಿ. ಸೊ ಲೈಕ್ ನಮ್ಮ ಅತ್ತೆ ಜೊತೆ ಯಾವಾಗಾದರೂ ಬಂದಾಗ ಅವ್ರು ಯಾವಾಗೂ ಕಿತ್ಕೊಡ್ತಾಯಿದ್ರು ನನಗೆ. ಸೊ ಯೂಶ್ವಲಿ ಅವ್ರ ಮನೆ ಕಡೆ ಈ ಹುಣಸೆಕಾಯಿಗಳ ಮರಗಳು ಜಾಸ್ತಿ. ಸೊ ಇವತ್ತು ಅದನ್ನು ನೆನೆಸ್ಕೊಂಡು ನಾವು ಆ ದೋರೆ ಹುಣಸೆಕಾಯಿ ಎಲ್ಲ ತಿಂದ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಏನು ಅನಿಸುತ್ತೆ ಅಂದರೆ ತುಂಬಾ ಖರ್ಚು ಮಾಡಿ ಎಲ್ಲೋ ಒಂದು ಕಡೆ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ತಿಂದಿರ್ತೀವಿ, ಇಲ್ಲ ರೆಸಾರ್ಟ್ಸ್ಗೆ ಹೋಗಿ ಸ್ಟೇ ಮಾಡಿರ್ತೀವಿ. ಬಟ್ ಏನೂ ಖರ್ಚು ಮಾಡಲಿಲ್ಲ ಅಂದ್ರೂ ಒಂದೊಂದು ಟೈಮು ಒಂದೊಂದು ಪ್ಲೇಸು ನಿಮಗೆ ತುಂಬಾ ನೆಮ್ಮದಿ ಕೊಡುತ್ತೆ. ಅಂಥ ಒಂದು ಏನಂತಾರೆ ಎಕ್ಸ್ಪೀರಿಯೆನ್ಸ್ ಇವತ್ತಾಯಿತು ಅಂತಲೇ ಹೇಳ್ಬೋದು. ಇವತ್ತೇನು ಖರ್ಚಾಗಿಲ್ಲ, ಒಂದು ಪೂಜೆ ಮಾಡ್ಕೊಳಕ್ಕೆ ಹೋದ್ವಿ. ಬಟ್ ಆನ್ ದ ವೇ ಬರಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ನಾವು ಫ್ಯಾಮ್ಲಿ ಟೈಮ್ಗೂ ಒಂದು ಒಳ್ಳೆ ಪ್ಲೇಸ್ ಥರ ಆಯಿತು, ಇದೊಂದು ಸ್ಪಾಟ್ ಆಯಿತು. ಯಾರ ತೋಟನೋ ಗೊತ್ತಿಲ್ಲ, ಬಟ್ ನಮಗಂತೂ ಒಂದು ಬೆಸ್ಟ್ ಪ್ಲೇಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ನಾವು ಮನೆಗೆ ರಿಟರ್ನ್ ಆದ್ವಿ. ಸೊ ಮನೆಗೆ ಬರೋಷ್ಟರಲ್ಲಿ ಮಕ್ಕಳಂತೂ ಫುಲ್ಲು ಖುಷಿಯಾದರು. ಇನ್ನೂ ಸ್ವಲ್ಪ ವಾಟರ್ ಮೆಲೂನ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಅವ್ರಿಗೆಲ್ಲ ಕಟ್ ಮಾಡಿ ಕೊಟ್ಟೆ. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರ್ಯಾರ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ನನ್ನ ಒಂದು ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.